ಎಕ್ಸಾಮ್ನ ನೀವು ಯಾರ್ಯಾರು ಈ ವರ್ಷ ಬರಿತಾ ಇರಾ ಹಾಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂಥ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕು ಇವಾಗ ಆ್ಯಕ್ಟಿವೇಟ್ನ ಮಾಡಿದ್ದಾರೆ. ಇದೇ ಒಂದು ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಅಂತ ಅಂದ್ಕೊಳ್ಳಿ. ಓಕೆನಾ, 30ನೇ ತಾರೀಕು ಒಳಗಡೆ ನಾನು ಏನು ಹೇಳ್ತೀನಲ್ಲ ಈ 3 ಡೀಟೇಲ್ಸ್ಗಳನ್ನು ಕೂಡ ಕರೆಕ್ಟಾಗಿ ಒಂದ್ಸಲಿ ಎಡಿಟ್ ಮಾಡ್ಕೊಬಿಡಿ. ಓಕೆನಾ, ಏನಾದರೂ ಇವಾಗ ಕರೆಕ್ಟ್ ಮಾಡ್ಕೊಂಡಿಲ್ಲ, ಎಡಿಟ್ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಪ್ರಾಬ್ಲಮ್ ಆಗುತ್ತೆ. ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾದ್ರೆ ಕೆಲವು ಕಾಲೇಜಸ್ ನಿಮ್ಗೆ ಆಪ್ಷನ್ ತೋರಿಸೇನೂ ಕೂಡ ಇರ್ಬೋದು, ಮತ್ತು ಅಟೆಂಡ್ ಮಾಡೋಕ್ಕಾಗ್ದೇನೂ ಕೂಡ ಇರ್ಬೋದು. ಆ ರೀತಿ ಒಂದು ಪ್ರಾಬ್ಲಮ್ಗಳು ಬರುತ್ತೆ. ಇವಾಗ ನಿಮ್ಗೆ ಏನೇನು ಡೀಟೇಲ್ಸ್ಗಳನ್ನ ನೀವು ಇವಾಗ ಎಡಿಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಾಳೆ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅಂತ. ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗೆ ನಿಮಗೆ ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು KCET ಎಕ್ಸಾಮ್. KCET ಎಕ್ಸಾಮ್ ನಿಮ್ಗೆ ಗೊತ್ತಿರೋ ಹಾಗೆ PUC ಎಕ್ಸಾಮ್ಗಿಂತ ಒಂದು ಕಷ್ಟ ಇರುತ್ತೆ. ಒಂದು ಬೆಸ್ಟ್ ಸ್ಟಡಿ ಮೆಟೀರಿಯಲ್ ಇತ್ತು ಅಂದರೆ ನಿಮ್ಮ ಕೈಲಿ ಅದು ತುಂಬಾ ಈಸಿ ಆಗುತ್ತೆ. CET ಎಕ್ಸಾಮು ಇಲ್ಲಿ ಫಿಸಿಕ್ಸ್ ವಾಲ ಕಡೆಯಿಂದ 2 ಬುಕ್ನ ಲಾಂಚ್ ಮಾಡಿದ್ದಾರೆ ಈ ವರ್ಷಕ್ಕೆ. PCBಗೆ ಒಂದು, ನೆಕ್ಸ್ಟ್ PCMಗೆ ಒಂದು. ಓಕೆನಾ, ಈ ಒಂದು ಬುಕ್ಕಲ್ಲಿ ಏನೇನು ಫೆಸಿಲಿಟಿ ಇದೆ ಅಂದರೆ ನಿಮಗೆ ಎಲ್ಲ ಚಾಪ್ಟರ್ಸ್ದು ಕೂಡ ಬ್ಲೂ ಪ್ರಿಂಟ್ ಸಿಗುತ್ತೆ. ಯಾವ ಲೆಸನ್ನಿಂದ ಎಷ್ಟೆಷ್ಟು ಮಾರ್ಕ್ಸ್ಗಳಿಗೆ ಕ್ವಶನ್ಗಳನ್ನ ಕೇಳ್ತಾರೆ CET ಎಕ್ಸಾಮ್ಗೆ ಆ ಒಂದು ಪಾರ್ಟ್ ಇದೆ. ಮತ್ತು ಫಸ್ಟ್ PUCಯಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ PUCಯಿಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಗಳನ್ನ ಕೇಳ್ತಾರೆ ಅದು ಕೂಡ ಇದೆ. ಮತ್ತು ನಿಮಗೆ ಪ್ರತಿ ಒಂದು ಚಾಪ್ಟರ್ದು ಕೂಡ ಇಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಸಪ್ರೇಟಾಗಿ ಒಂದು ಕ್ವಶನ್ ಬುಕ್ಲೆಟ್ನ ರೆಡಿ ಮಾಡಿದ್ದಾರೆ. ಓಕೆನಾ, ಅದಾದಮೇಲೆ ಕೀ ಆನ್ಸರು ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಕೆಳಗಡೆ ನಿಮಗೆ ಕೀ ಆನ್ಸರ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಇಷ್ಟು ಕೂಡ ನೀವು ಏನು ಮಾಡಬೇಕಂದ್ರೆ ಎಕ್ಸಾಮಲ್ಲಿ ಕೇವಲ 1 ನಿಮಿಷದಲ್ಲಿ ಒಂದು ಈ ಸ್ಟೆಪ್ನ ಪರ್ಫಾರ್ಮ್ ಮಾಡಿ ಆನ್ಸರ್ಗೆ ನೀವು ಟಿಕ್ ಮಾಡಬೇಕಾಗುತ್ತೆ. 60 ಕ್ವಶನ್ಗೆ ಕೇವಲ 60 ನಿಮಿಷ ಕೊಟ್ಟಿರ್ತಾರೆ. ಓಕೆನಾ, ಈ ಒಂದು ಬುಕ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಡೆಫಿನೆಟ್ಲಿ ಎಕ್ಸಾಮ್ಗೆ ಈಸಿ ಆಗುತ್ತೆ. ಮತ್ತು ನಿಮಗೆ ಪ್ರತಿಯೊಂದು ಲೆಸನ್ದು ಕೂಡ ನಿಮಗೆ ಮೈಂಡ್ ಮ್ಯಾಪ್ ಕೂಡ ಇದೆ, ಅದು ಕೂಡ ನಿಮಗೆ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಈ ಒಂದು ಬುಕ್ಕಲ್ಲಿ. ಈ ಒಂದು ಬುಕ್ ನೀವು ಬೇಕಂದರೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಬೈ ಮಾಡ್ಬೋದು. ಮತ್ತು ಡೈರೆಕ್ಟ್ ಬೈಯಿಂಗ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಬೈ ಮಾಡಿ. ಯಾಕೆಂದರೆ ಇವಾಗ ಬೈ ಮಾಡ್ತು ಅಂದರೆ ನಿಮಗೆ ಒಂದು PUC ಎಕ್ಸಾಮ್ ಅಷ್ಟರಲ್ಲಿ ಬರ್ಬೋದು ಒಂದು 5 to 10 ಡೇಸಲ್ಲಿ. ನಂತರ ನೀವು ಡೈರೆಕ್ಟಾಗಿ ಎಕ್ಸಾಮ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಗಮನ ಇಟ್ಟು ನೋಡ್ತಾ ಹೋಗಿ. ಯಾಕೆಂದರೆ ನಾನು ಇವಾಗ ಹೇಳ್ತೀನಲ್ಲ ಪ್ರತಿಯೊಂದು ಪಾಯಿಂಟು ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ CET ಅಪ್ಲಿಕೇಶನ್ನ ಹಾಕಿದ್ದೀರಾ ಅಂತ ಅನ್ಕೋತೀನಿ. ಓಕೆನಾ, ಇವಾಗ CET ಅಪ್ಲಿಕೇಶನ್ ನೀವು ಯಾರ್ಯಾರು ಹಾಕಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಕೀ ಅವರೊಂದು ಗೋಲ್ಡನ್ ಚಾನ್ಸ್ನ ಕೊಟ್ಟಿದ್ದಾರೆ. ಏನಂದರೆ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ನ ಓಪನ್ ಮಾಡಿದರೆ ಇವಾಗ ನೀವೇನಾದರೂ ಬ್ಯುಸಿ ಇತ್ತು ಸೆಕೆಂಡ್ PUC ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಅಂದರೆ ಎಕ್ಸಾಮ್ ಬರೆದಾದ್ಮೇಲೆ ಕೂಡ ಬಂದು ಅಪ್ಲಿಕೇಶನ್ನ ಎಡಿಟ್ ಮಾಡ್ಬೋದು. ಅದಕ್ಕೆ 30ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ಓಕೆನಾ, ಇವಾಗ ನೀವೆಲ್ಲರೂ ಕೂಡ ನಿಮ್ಮ ಅಪ್ಲಿಕೇಶನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಒಂದು ಸಲ ನಾನು ಏನು ಹೇಳ್ತೀನಲ್ಲ ಆ ಒಂದು ಪಾಯಿಂಟ್ಸ್ಗಳನ್ನ ಒಂದು ಸಲ ಚೆಕ್ ಮಾಡ್ಕೊಬಿಡಿ. ಓಕೆನಾ, ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿತ್ತು ಅಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಏನಾದರೂ ತಪ್ಪಿತ್ತು ಅಂದರೂ ಕೂಡ ಇವಾಗ ಏನೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ 30ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. PUC ಎಕ್ಸಾಮ್ ಕಂಪ್ಲೀಟಾಗಿ ಬರೆದ್ಬಿಟ್ಟು ಬಂದ್ಬಿಟ್ಟು ಟೆನ್ಷನ್ ಫ್ರೀ ಆಗಿ ಆವಾಗ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇದರಲ್ಲೆಲ್ಲ ಟೈಮ್ ವೇಸ್ಟ್ನ ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ, ಇವಾಗ ಫಸ್ಟು ಏನಂದರೆ ಜನರಲ್ ಡೀಟೇಲ್ಸಲ್ಲಿ ನಿಮಗೆ ಅಪ್ಲೈಡ್ ಕೋರ್ಸಸ್ ಅಂತ ಇದೆ. PCMB 4 ಸೆಲೆಕ್ಟ್ ಮಾಡಿತ್ತು ಅಂದರೆ 1, 2, 3, 4 ಏನು ಕಾಣಿಸಿದೆಯಲ್ಲ ಇಷ್ಟು ಕೋರ್ಸ್ಗೂ ಕೂಡ ನೀವೊಂದು ಕೌನ್ಸಲಿಂಗ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ನೀವೇನಾದರೂ UG NEET ಅಂತ ಸೆಲೆಕ್ಟ್ ಮಾಡಿದರೆ ಆವಾಗ ಮಾತ್ರ ಮೆಡಿಕಲ್, ಡೆಂಟಲ್, ಆಯುಷಿಗೆ ನೀವು ಕೌನ್ಸಲಿಂಗ್ಗೆ ಅಟೆಂಡ್ ಮಾಡ್ಬೋದಾಗಿರುತ್ತೆ. ನಂತರ ನೀವು ನಾಟಾ ಕೌನ್ಸಲಿಂಗ್ ಅಟೆಂಡ್ ಮಾಡಬೇಕು. ಹಾಗೆ BPT, BSc ಅಂದರೆ ಇದಕ್ಕೆ ಸಪ್ರೇಟಾಗಿ ನೀವು ಸೆಲೆಕ್ಟ್ ಮಾಡಿರಬೇಕಾಗಿರುತ್ತೆ. ಇಲ್ಲಿ ಅಪ್ಲೈಡ್ ಕೋರ್ಸಸ್ಸಲ್ಲಿ ಆವಾಗ ಮಾತ್ರ ಈ ಕೋರ್ಸಸ್ಗಳಿಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೋಕೆ ಸಾಧ್ಯ, ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ನೀವು UG NEET ಅಂತ ಸೆಲೆಕ್ಟ್ ಮಾಡಿಲ್ಲ, ಆವಾಗ ಏನಾಗುತ್ತೆ ಅಂದರೆ ನೀವು ಎಕ್ಸಾಮ್ ಬರೀತೀರಾ, CET ರಿಸಲ್ಟ್ ಕೂಡ ಬರುತ್ತೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಆಪ್ಷನ್ ಎಂಟ್ರಿ ಅಂತ ಒಂದು ಪ್ರೋಸೆಸ್ ಇರುತ್ತೆ. ಆ ಒಂದು ಪ್ರೋಸೆಸ್ಸಲ್ಲಿ ನಿಮಗೆ ಕಾಲೇಜಸ್ಗಳನ್ನ ತೋರಿಸೇನೆ ಕೂಡ ಇರ್ಬೋದು ನಿಮ್ಮ ಲಾಗಿನಲ್ಲಿ. ಅದಕ್ಕೋಸ್ಕರ ಕರೆಕ್ಟಾಗಿ ಅಪ್ಲೈಡ್ ಕೋರ್ಸಸ್ಗಳನ್ನ ಕರೆಕ್ಟಾಗಿ ನೀವು ಅಪ್ಲೈ ಮಾಡಿದ್ದೀರಾ ಅನ್ನೋ ಒಂದ್ಸಲಿ ನೋಡ್ಕೊಳ್ಳಿ. ತಪ್ಪಾಗಿತ್ತು ಅಂದರೆ ಎಡಿಟಿಂಗ್ ಲಿಂಕ್ ಇವಾಗ ಓಪನ್ ಆಗಿದೆ, ಎಡಿಟ್ ಮಾಡ್ಕೊಳ್ಳಿ. ಓಕೆನಾ, ಇದು ಫಸ್ಟ್ ಒನ್ನು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿ ಅಂತ ಇದೆ. ಇವ್ರದ್ದು ಜನರಲ್ ಮೆರಿಟು ಏನು ಕೂಡ ತಲೆನೋವಿಲ್ಲ. ಇವ್ರಿಗೆ ಯಾವ ಇನ್ಕಮ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಕೂಡ ಬರಲ್ಲ. ಓಕೆನಾ, ಇಲ್ಲಿ ನೀವೇನಾದರೂ SC, ST, OBC ಆಗಿದ್ದೀರಾ ಅಂದರೆ ನಿಮ್ಮದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಇಲ್ಲಿ ಡಿಸ್ಪ್ಲೇ ಆಗಿರಬೇಕು, ಇಲ್ಲಿ ಬಂದಿರಬೇಕು. ಓಕೆನಾ, ನಿಮ್ಮದು ಕ್ಯಾಟಗರಿನೂ ಕೂಡ ಬಂದಿರಬೇಕು, ಹಾಗೆ ನಿಮ್ಮದು ಆಡಿ ನಂಬರ್ ಕೂಡ ಬಂದಿರಬೇಕು, ಹಾಗೆ ನಿಮ್ಮ ಇನ್ಕಮ್ಮು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರಬೇಕು. ಆವಾಗ ಮಾತ್ರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು KAಗೆ ಹೋಗಿದೆ, ನಿಮ್ಮ ರಿಸರ್ವೇಷನ್ಗಳು ಕ್ಲೈಮ್ ಆಗಿದೆ ಅಂತ ಅರ್ಥ.
ಏನಾದರೂ ಆಗಿಲ್ಲ ಅಂದರೆ ಇವಾಗಲೇ ಅದನ್ನ ಒಂದ್ಸಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ನಿಮ್ಮನ್ನ ಜನರಲ್ ಮೆರಿಟಿಗೆ ಹಾಕೋತಾರೆ. ಕೌನ್ಸಿಲಿಂಗಿಂದ ನೀವು ಬಾರ್ ಆಗಲ್ಲ, ಆದರೆ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸರಿನಾ? ಒಳ್ಳೆ ಕಾಲೇಜ್ ಸಿಗೋವಂಥದ್ದು ಮಿಸ್ ಆಗುತ್ತೆ, ಅದನ್ನ ಸರಿ ಮಾಡ್ಕೊಳ್ಳಿ. ಇವಾಗ ನಾನು 3ನೇ ಪಾಯಿಂಟ್ ಹೇಳ್ತಾ ಇದ್ದೀನಲ್ಲ, ಇದನ್ನ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸಾಕಷ್ಟು ಜನ ಮಾಡುವಂಥದ್ದು ತಪ್ಪು ಇಲ್ಲೇನೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಷಯ ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಇವಾಗಲೇ ತಿಳಿಸಿ. ಓಕೆನಾ? ಏನಂದರೆ ನಿಮ್ದೇನಾದರೂ ಕನ್ನಡ ಮೀಡಿಯಮ್ ಇದೆ, ರೂರಲ್ ಇದೆ, ಹಾಗೆ ರಿಲಿಜಿಯಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದೆ ಅಂದರೆ ಇಷ್ಟರಲ್ಲಿ ಯಾವುದೇ ರಿಸರ್ವೇಷನ್ ಇದ್ದರೂ ಕೂಡ ಇವಾಗಲೇ ನೀವು ಎಸ್ ಅಂತ ಕೊಟ್ಟು ಕ್ಲೈಮ್ ಮಾಡಬೇಕು. ಇವಾಗ ನನಗೆ ಈ ಒಂದು ರಿಸರ್ವೇಷನ್ ನನಗೆ ಅಪ್ಲಿಕಬಲ್ ಆಗುತ್ತೆ, ಈಗ ನನಗೆ ಗೊತ್ತಿರಲಿಲ್ಲ, ಇಲ್ಲಿ ಕ್ಲೈಮ್ ಮಾಡಬೇಕಾಗಿತ್ತು, ಇವಾಗ ನನಗೆ ಆ ರಿಸರ್ವೇಷನ್ ಬೇಕು, ಏನು ಮಾಡಲಿ ಅಂದರೆ ಅವಾಗ ಕೆ ಅವ್ರು ಏನು ಕೂಡ ನಿಮ್ಗೆ ಹೆಲ್ಪ್ ಮಾಡಲ್ಲ. ನಿಮ್ಮ ರಿಸರ್ವೇಷನ್ಗಳು ಏನಿದೆಯಲ್ಲ ಅದಕ್ಕೆಲ್ಲನೂ ಕೂಡ ನೀವು ಎಸ್ ಅಂತ ಕೊಟ್ಟು ಇವಾಗಲೇ ಕ್ಲೈಮ್ ಮಾಡಿರಬೇಕಾಗಿರುತ್ತೆ. ಸ್ಪೋರ್ಟ್ಸ್ ಆಗಿರಲಿ, ಕನ್ನಡ ಮೀಡಿಯಮ್ ಆಗಿರಲಿ, ಯಾವುದೇ ರಿಸರ್ವೇಷನ್ ಆಗಿರಲಿ. ಇವಾಗ ನೀವು ರಿಸರ್ವೇಷನ್ ಏನಾದರೂ ಕ್ಲೈಮ್ ಮಾಡಿಲ್ಲ ಇನ್ನೂ ಅಂದರೆ ನಿಮ್ಮ ರಿಸರ್ವೇಷನ್ ಅಪ್ಲಿಕಬಲ್ ಆಗಿ ಎಸ್ ಅಂತ ಕೊಟ್ಬಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ. ಓಕೆನಾ? ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು, ವಾಟ್ಸಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ. ಹಾಗೆ ಫಿಸಿಕ್ಸ್ ವಾಲ ಬುಕ್ ಬೈಯಿಂಗ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಈ ವಿಡಿಯೋ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನು ಅವ್ರಿಗೆ ತಿಳಿಸಿ. ಇಷ್ಟು ಅಪ್ಡೇಟ್ಸ್ಗಳು ಮಿಸ್ ಆಗಬಾರ್ದು ಅಂದರೆ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಥ್ಯಾಂಕ್ ಯು.